ಹಲೋ ಫ್ರೆಂಡ್ಸ್, ಎದ್ದು ಪ್ಲೇ ಜಾಕ ಮಾಡಿ ದೇವ್ರಿಗೆ ಬಂದುಬಿಟ್ಟು ಇವತ್ತು. ಯಾಕಂದ್ರೆ ಇವತ್ತೊಂದು ಫಂಕ್ಷನ್ ಇತ್ತು. ಇಲ್ಲಿ ನಾಷ್ಟಕ್ಕೆ ಬಂದೀನಿ ಇವತ್ತು. ಇಲ್ಲೊಂದು ಸ್ವಲ್ಪ ಓಡಾಡಿ ಆಮೇಲೆ ನಾಷ್ಟ ಮಾಡಿ ಆಮೇಲೆ ಕೆಲಸಕ್ಕೆ ಹೋಗಿ ಚಾಲೂ ಮಾಡೀನಿ ಇವತ್ತೇನು ಹೇಳ್ಬೇಕು ಅನ್ನೋದು ಗೊತ್ತಾವತ್ತು. ಯಾಕಂದ್ರೆ ಇವತ್ತೊಂದು ಸ್ವಲ್ಪ ಖುಷಿನೂ ಆಗ್ತೈತಿ, ಹಂಗೆ ದುಃಖನೂ ಆಗ್ತೈತಿ. ಯಾಕಂದ್ರೆ ಇವತ್ತು ರಿಸಲ್ಟ್ ಐತಿ. ಸ್ಟುಡಿಯೋದಾಗ ಪಟಾಕ್ಷಿ ಖಾಲಿ ಆಗಿದ್ದು, ಅದನ್ನು ಓದಿನ ಕಡೆ ಓದ್ಬಿಟ್ನಿ. ಅಂಗಡಿಯಾನು ಫೋಟೋಕ್ಕೆಲ್ಲ ಅರ್ಬಿ ಚೇಂಜ್ ಮಾಡಿ ಆ ಥರ ಅರ್ಬಿ ಹೋಗ್ಯಾಕೆ ಬಂದೀನಿ ಇವತ್ತು. ಎಲ್ಲರೂ ಕೈ ತೊಗೋಕೆ ಹಾಲದು ಯೂಸ್ ಮಾಡ್ರಿ, ನಾವು ಚಾ ಯೂಸ್ ಮಾಡ್ತೀವಿ. ದೊಡ್ಡ ಫೋಟೋಕ್ಕೆ ಒಂದು ಫ್ರೇಮ್ ಹಾಕೋದಿತ್ತು, ಅದಕ್ಕಲ್ಲಿ ಅರ್ಬಿ ಒಂದು ಫೋಟೋ ಪ್ರಿಂಟ್ ತೆಗ್ಸಕ್ಕೆ ಬಂದೀನಿ. ಸೀದಾ ಗೋಡೌನ್ಗೆ ಬಂದಿದ್ನೆಲ್ಲ ಕಟ್ಟೋದು ಮಾಡ್ಕೋತ ಕೂತೀವಿ ಅಟ್ರು. ಇಂಥವೆರಡು ಫೋಟೋ ಫ್ರೇಮ್ ಹಾಕೋದಿತ್ತು, ಶಿಸ್ತಂಗೆ ಹಾಕಿಬಿಟ್ಟಿವಿ. ಇದಕ್ಕೆ ನೋಡ್ರಿ, ಇವತ್ತು ಒಂದು ಹುಡುಗನ ಟ್ರೆಡಿಷನಲ್ ವಿಡಿಯೋ ಶೂಟಿತ್ತು. ಅದಕ್ಕೆ ಈ ಸೆಟಪ್ ಹಾಕಿ ನೋಡ್ರಿ, ಹೆಂಗೆ ಅನ್ಸತ್ತೆ ಕಮೆಂಟ್ ಮಾಡಿರಿ. ಕಡಿಗೂ ಅವ್ನ ರಿಸಲ್ಟ್ ಬಂತು ಇವತ್ತು. ನಾನು ಡಿಸ್ಟಿಂಕ್ಷನ್ ಆಗಿ ಪಾಸ್ ಆಗೀನಿ. ಅದಕ್ಕೆ ಪೇಡೆ ತರಕ್ಕೆ ನಾನು ಸಮೂಹ ಹೋಗಿಬಿಟ್ಟಿವಿ. ಯಾರ್ಯಾರು ಸೆಕೆಂಡ್ PUC ಎಕ್ಸಾಮ್ ಅವು ಪಾಸ್ ಆಗಿರಲಿ ಅವ್ರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ. ಯಾರ್ಯಾರು ಫೇಲ್ ಆಗಿರಲಿ ಅವ್ರಿಗೆ ಆಲ್ ದ ಬೆಸ್ಟ್. ನಿಮ್ಮ ಮುಂದಿನ ಎಕ್ಸಾಮ್ ಚಲೋ ತಂಗೆ ಬರ್ರಿ, ಪಾಸ್ ಆಗಿರಿ ಎಲ್ಲರೂ. ಮತ್ತು ವಾಪಸ್ ಗೋಡೌನ್ಗೆ ಬಂದು ನಮ್ಮ ಕೆಲಸ ಎಲ್ಲ ಚಾಲೂ ಮಾಡ್ಕೊಂಡು ಕೂತೀವಿ. ಸ್ಟುಡಿಯೋದಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಎಗ್ರಸ್ತಿಂದ ಮನೆಗೆ ಹೋಗಿ ಚಾಲೂ ಮಾಡಿಬಿಟ್ಟು ನೋಡ್ರಿ ಇವತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಇಷ್ಟ ಆದರೆ ಫಾಲೋ ಮಾಡಿ. ನನ್ನ ರಿಸಲ್ಟ್ 84 ಆಗಿದೆ. ನಿಮ್ದು ಎಷ್ಟಾಗಿದೆ ಕಮೆಂಟ್ ಮಾಡಿ.